ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಶಿಯೋಮಿಯವರು ಸ್ಮಾರ್ಟ್ಫೋನ್ ಆಗಲಿ, ಟಿವಿ ಆಗಲಿ, ಗೆಜೆಟ್ಸ್ಗಳಾಗಲಿ ತುಂಬ ಪಾಪ್ಯುಲರ್ ಆಗಿದೆ. ಇವಾಗ ಶಿಯೋಮಿಯವರು ಇಷ್ಟೇ ಅಲ್ಲ, ಇವಾಗ ಅವರು ಲೋನ್ ಕೂಡ ಕೊಡ್ತಾರೆ. ಲಾಸ್ಟ್ ಇಯರು ಒಂದು ಆ್ಯಪ್ ಕೂಡ ಲೋನ್ ಪರ್ಪಸ್ ಆಗಿ ರಿಲೀಸ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಇದು ಯಾವ ಆ್ಯಪು, ಇದು ಯಾವ ಥರ ಲೋನ್ ತೊಗೊಳೋದು ಅನ್ನೋದನ್ನ ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಶಿಯೋಮಿಯವರು ಲಾಸ್ಟ್ ಇಯರ್ ಮೀನ್ಸ್ ಸೆಪ್ಟೆಂಬರ್ ಅಲ್ಲಿ MI ಕ್ರೆಡಿಟ್ ಅಂತ ಒಂದು ಆ್ಯಪ್ನ ರಿಲೀಸ್ ಮಾಡಿದ್ದಾರೆ. ಇದು ಲೋನ್ ಪರ್ಪಸ್ಗೋಸ್ಕರನೇ. ಇದನ್ನ ನೀವು ಯೂಸ್ ಮಾಡಿಕೊಂಡು 1 ಲಕ್ಷದವರೆಗೂ ನೀವು ಲೋನ್ ತಗೊಬೋದು. ಅದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನೀವು ಈ MI ಕ್ರೆಡಿಟ್ ಆ್ಯಪ್ ಇಂದ ಏನಾದ್ರು ಲೋನ್ ತಗೊಬೇಕು ಅಂದಾಗ ನಿಮಗೆ ಸಮ್ ಕಂಡೀಷನ್ಸ್ ಇರುತ್ತೆ. ಇದು ಯಾವ ಕಂಡೀಷನ್ಸ್ ಅಂತ ಅಂದ್ರೆ, ಇವಾಗ ಫಸ್ಟ್ ಕಂಡೀಷನ್ ಅನ್ನು ಹೇಳ್ತೀನಿ. ಇದರಲ್ಲಿ ನೀವು 1 ಲಕ್ಷದವರೆಗೂ ತಗೊಬೋದು. ಇದಕ್ಕೆ ಇಂಟ್ರೆಸ್ಟ್ ಬಂದು ನಿಮಗೆ 1.3% ಇಂದ 2.5% ವರೆಗೂ ಇರುತ್ತೆ. ಇದಕ್ಕೆ ಇಂಟ್ರೆಸ್ಟ್ ಮಾತ್ರ ಅಲ್ಲ, ನೀವು ಇದನ್ನ 36 ಮಂತ್ಸ್ ಒಳಗೆ ನೀವು ಇದನ್ನ ಪೇ ಮಾಡಬೇಕು. ನಿಮಗೆ ಪ್ರೀವಿಯಸ್ ಪರ್ಸನಲ್ ಲೋನ್ 48 ಮಂತ್ಸ್ 56 ಮಂತ್ಸ್ ಅಂತ ಕೊಡ್ತಿದ್ರು. ಆದ್ರೆ ಈ ಲೋನ್ ಮುಖಾಂತರ ನಿಮಗೆ ಜಸ್ಟ್ 36 ಮಂತ್ಸ್ ಅಲ್ಲಿ ನೀವು ಆ ಲೋನ್ ನ ರೀಪೇಮೆಂಟ್ ಮಾಡಬೇಕು. ಈ ಆಪ್ ಯಾರ್ಯಾರು MI UI ಯೂಸರ್ಸ್ ಇರ್ತಾರ ಅವರೆಲ್ಲ ಈ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು. ಇದ್ರ ಮುಖಾಂತರ ನೀವು ಲೋನ್ ಕೂಡ ಪಡಿಬಹುದು. ಇದರಲ್ಲಿ ನೀವೇನಾದ್ರು ಲೋನ್ ತಗೊಬೇಕಾದಾಗ ನೀವು ಏನೇನು ಕೊಡಬೇಕು ಅಂತ ಅಂದ್ರೆ, ಅಡ್ರೆಸ್ ಪ್ರೂಫ್ ಮೀನ್ಸ್ ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೋದು ಅಡ್ರೆಸ್ ಪ್ರೂಫ್ಗೋಸ್ಕರ. ಅಂಡ್ ದೆನ್ ಪ್ಯಾನ್ ಕಾರ್ಡ್ ಕೊಡಬೇಕು, ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಇದರಲ್ಲಿ ನೀವು ಲಿಂಕ್ ಮಾಡಬೇಕು. ನಿಮ್ಗಿದು ಲೋನು ನಿಮ್ಗೆ ಯಾವುದೇ ರೀತಿ ಕ್ಯಾಶ್ ಆಗಿ ಸಿಗೋದಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಅವರು ಪೇಮೆಂಟ್ ಮಾಡ್ತಾರೆ. ನೀವು ಅದ್ರ ಮುಖಾಂತರ ನೀವು ಲೋನ್ನ ಪಡಿಬಹುದು. ನೀವು ಜಸ್ಟ್ ಅಡ್ರೆಸ್ ಪ್ರೂಫ್ ಮತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಕೊಟ್ರೆ ಸಾಕಾಗೋದಿಲ್ಲ. ಇದ್ರ ಜೊತೆಗೆ ನೀವು ಎಲ್ಲಿ ವರ್ಕ್ ಮಾಡ್ತಿರ್ತೀರಲ್ಲ ಅದ್ರ ಪೇ ಸ್ಲಿಪ್ ಕೂಡ ಇದರಲ್ಲಿ ನೀವು ಅಟ್ಯಾಚ್ ಮಾಡಬೇಕು. ಈ ಲೋನ್ ನೀವು ಎಷ್ಟನೇ ತಾರೀಕು ಕಟ್ಟಬೇಕು ಅಂತ ಅಂದ್ರೆ, ಎವ್ರಿ ಮಂತ್ 5th ಒಳಗೆ ನೀವು ಪೇ ಮಾಡಬೇಕು. ಮೀನ್ಸ್ 5th ಅಲ್ಲಿ ನಿಮಗೆ ಆ ಲೋನ್ ಅಮೌಂಟ್ ಯಾವ ಬ್ಯಾಂಕಿಗೆ ಲಿಂಕ್ ಮಾಡಿರ್ತಿರಲ್ಲ ಆ ಬ್ಯಾಂಕಿಂದ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಈ ಲೋನ್ ತಗೊಬೇಕಾದಾಗ ನಿಮಗೆ ಬೇರೆ ಚಾರ್ಜಸ್ ಆಗಲಿ ಯಾವುದೇ ಚಾರ್ಜಸ್ ಆಗಿರೋದಿಲ್ಲ, ಓನ್ಲಿ ನಿಮಗೆ ಪ್ರೊಸೆಸಿಂಗ್ ಫೀಸ್ ಮಾತ್ರ ಇರುತ್ತೆ. ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಹಾಗೆ MI ಕ್ರೆಡಿಟ್ ಮೂಲಕ ನೀವು ಲೋನ್ ಕೂಡ ಪಡೆಯಿರಿ. ನಾನು ಇವಾಗ ಯಾವ್ಯಾವ ಕಂಡೀಷನ್ಸ್ ಇತ್ತು ನೀವೇನಾದ್ರು ಲೋನ್ ತಗೊಬೇಕಾದ್ರೆ ಅಂತ ತಿಳಿಸ್ಕೊಟ್ಟೆ. ಇವಾಗ ನಾನು ನಿಮಗೆ ಹೇಗೆ ಆ ಲೋನ್ನ ಪಡೆಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಫಸ್ಟ್ ಏನು ಮಾಡಿ ಅಂತ ಅಂದರೆ, ಫಸ್ಟ್ ನೀವು MI ಆ್ಯಪ್ಸ್ಗೆ ಹೋಗಿ MI ಆ್ಯಪ್ಸಲ್ಲಿ MI ಕ್ರೆಡಿಟ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡಿ, ನಿಮಗೆ MI ಕ್ರೆಡಿಟ್ ಅಂತ ಟೈಪ್ ಮಾಡಿದಾಗ ನಿಮಗಿಲ್ಲಿ MI ಕ್ರೆಡಿಟ್ ಆ್ಯಪ್ ತೋರಿಸುತ್ತೆ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಿಮಗೆ 12.7 MB ಮೀನ್ಸ್ 13 MB ವರೆಗೂ ಇದೆ. ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಅಂತ ನೀವು ಕೊಟ್ಟಾಗ ನಿಮಗಿಲ್ಲಿ ಕಂಗ್ರಾಟ್ಸ್ ಯು ಗಾಟ್ 20 ಕಾಯಿನ್ಸ್ ಅಂತ ತೋರಿಸುತ್ತೆ. ಮೀನ್ಸ್ ನಿಮ್ಗೆ ಇದರಲ್ಲಿ 20 ಕಾಯಿನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಓನ್ಲಿ ಯಾರು ಫಸ್ಟು ಡೌನ್ಲೋಡ್ ಮಾಡ್ತಾರಲ್ಲ ಅವ್ರಿಗೆ. ನೀವು ನೆಕ್ಸ್ಟ್ ಏನಾದ್ರು ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿದಾಗ ಕೊಡೋದಿಲ್ಲ, ಫಸ್ಟ್ ಟೈಮ್ ಡೌನ್ಲೋಡ್ ಮಾಡಿದವ್ರಿಗೆ ಮಾತ್ರ ಈ ಕಾಯಿನ್ಸ್ ಕೊಡ್ತಾರೆ. ದೆನ್ ನೆಕ್ಸ್ಟ್ ಬ್ಯಾಕ್ ಹೋಗಿ ಇದನ್ನು ಕ್ಲೋಸ್ ಮಾಡಿ. ಇವಾಗ ನೋಡಿ, MI ಕ್ರೆಡಿಟ್ ಆ್ಯಪ್ ಇನ್ಸ್ಟಾಲ್ ಆಯಿತು. ಇವಾಗ ಇಲ್ಲಿ ನೋಡಿ, MI ಕ್ರೆಡಿಟ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡಿ, ವೈ ಚೂಸ್ MI ಕ್ರೆಡಿಟ್ ಅಂತ ಕ್ವಶನ್ ಕೇಳುತ್ತೆ. ಅವಾಗ ಅದನ್ನು ನೀವು ಹಿಂಗೆ ರೈಟಿಗೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದಾಗ ನಿಮಗೆ ನೀವು ಪ್ಯಾನ್ ಕಾರ್ಡ್ನ ಇದಕ್ಕೆ ಸ್ಕ್ಯಾನ್ ಮಾಡಿ ಹಾಕಬೇಕು. ಆಗಲೇ ಅಡ್ರೆಸ್ ಪ್ರೂಫ್ ನಿಮಗೆ ಕೊಡೋ ಟೈಮಲ್ಲಿ ಏನೇನು ಕೊಡಬೇಕು ಅಂದರೆ, ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಈ 4 ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇದನ್ನು ನೀವು ಇದರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ನೀವು ನಿಮ್ಮ ಪ್ರೊಫೈಲ್ ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ಕೊಡಬೇಕು. ಮೀನ್ಸ್ ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತು, ಹಾಗೆ ನೀವು ಯಾವ ಜೆಂಡರ್, ಮೇಲ್ ಫೀಮೇಲ್ ಅದನ್ನು ಕೂಡ ಇದರಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇದರಲ್ಲಿ ನೀವು ಫಿಲ್ ಮಾಡಬೇಕು. ನೆಕ್ಸ್ಟ್ ಗೆಟ್ ನೌ ಅಂತ ಕ್ಲಿಕ್ ಮಾಡಿ. ಗೆಟ್ ನೌ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆಲ್ಕಮ್ ಸ್ಕ್ರೀನ್ ತೋರಿಸುತ್ತೆ. ಇದರಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಬಂದಾಗ ಪ್ಲೀಸ್ ಕ್ಲಿಕ್ ಆನ್ ಟು ಅಗ್ರಿ ಟು ಯುವರ್ ಟರ್ಮ್ಸ್ ಆರ್ ಯೂಸ್ ಪ್ರೈವೇಸಿ ಪಾಲಿಸಿ ಇದೆಯಲ್ಲ, ಅದನ್ನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಾಗ ನಿಮಗೆ ಇದರಲ್ಲಿ ನೀವು
SMS ಅಲೋ ಕೊಡಬೇಕು, ಹಾಗೆ ಇದರಲ್ಲಿ ಫೋನ್ ಕಾಲ್ಸ್ ಅಲೋ ಕೊಡಬೇಕು, ದೆನ್ ನೆಕ್ಸ್ಟ್ ಲೊಕೇಶನ್ ಡಿವೈಸ್ನ ಅಲೋ ಕೊಡಬೇಕು, ಆ್ಯಂಡ್ ದೆನ್ ಕಾಂಟ್ಯಾಕ್ಟ್ಸ್ ಕೂಡ ನೀವು ಇದರಲ್ಲಿ ಅಲೋ ಕೊಡಬೇಕು. ಅಲೋ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಲೋನ್ ಅಮೌಂಟ್ 1 lakh ಅಂತ ತೋರಿಸುತ್ತೆ. ಲೋ ಇಂಟ್ರೆಸ್ಟ್ ಮೀನ್ಸ್ ನಿಮಗೆ 2.5% ಮಂತ್. ನೀವು ಯಾವಾಗ ಬೇಕಾದ್ರೂ ಇದನ್ನು ತೊಗೊಬೋದು. 24/7 ನಿಮಗೆ ಇದು ಸರ್ವಿಸ್ ಇರುತ್ತೆ. ಇಫ್ ಇನ್ ಕೇಸ್ ಕಾಂಟ್ಯಾಕ್ಟ್ಸ್ ಏನಾದರೂ ಆಕ್ಸೆಸ್ ನೀವು ಕೊಟ್ಟಿಲ್ಲ ಅಂತಂದರೆ ನಿಮಗೆ ಪರ್ಮಿಷನ್ ಅಲರ್ಟ್ ತೋರಿಸುತ್ತೆ. ಇಲ್ಲಿ ಅಲೋ ಪರ್ಮಿಷನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಗೆಟ್ ನೌ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಮೀನ್ಸ್ ವೆರಿಫಿಕೇಶನ್ ಕೋಡ್ ಬರುತ್ತೆ. ಆ ವೆರಿಫಿಕೇಶನ್ ಕೋಡ್ನ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ನೋಡಿ ಈ ಮೆಸೇಜ್ನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಅಗ್ರಿ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ಇಲ್ಲಿ ನೀವು ಗೆಟ್ ನೌ ಅಂತ ಕೊಡಿ. ಗೆಟ್ ನೌ ಅಂತ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ವೆಲ್ಕಮ್ ಇದು ಬರುತ್ತೆ. ಪ್ಯಾನ್ ಕಾರ್ಡು, ಅಡ್ರೆಸ್ ಪ್ರೂಫು, ಬ್ಯಾಂಕ್ ಅಕೌಂಟ್, ಪ್ರೊಫೈಲ್ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಿದ್ರಲ್ಲಿ ತಿರ್ಗಿ ಅಗೇನ್ ಅಗ್ರಿ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಫಿಲ್ ಮಾಡಿ. ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ನು ಇದರಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನಿಮ್ಮ ಹೆಸರು ಕೊಡಿ. ಹಾಗೆ ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಮ ಪ್ರೊವೈಡ್ ಕರೆಂಟ್ ಅಡ್ರೆಸ್ ಪ್ರೂಫ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಆಧಾರ್ ಕಾರ್ಡ್, ವೋಟರ್ ID, ಪಾಸ್ಪೋರ್ಟ್, DL ನೀವು ಯಾವುದಾದ್ರೂ ಕೊಡ್ಬೋದು. ಇವಾಗ ನೋಡಿ ನಾವು ಇದರಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್ನ ಫಿಲ್ ಮಾಡಿ ಎಂಟರ್ ಮಾಡಾಯಿತು. ಹಾಗೆ ಇದರಲ್ಲಿ ನಾವು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ನಾವು ಇದರಲ್ಲಿ ಫಿಲ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನು ಇದರಲ್ಲಿ ಫಿಲ್ ಮಾಡಬೇಕು. ಹಾಗೆ ನಿಮ್ಮ ಸ್ಯಾಲ್ರಿ ಪೇ ಸ್ಲಿಪ್ನು ಸೇಮ್ ಇದೇ ರೀತಿಯಾಗಿ ನೀವು ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನಿಮಗೆ ಇದು ವೆರಿಫಿಕೇಷನ್ ಆಗುತ್ತೆ. ನೀವೇನಾದರೂ ಆ ಲೋನ್ಗೆ ಎಲಿಜಿಬಿಲಿಟಿ ಇತ್ತು ಅಂದರೆ ವೆರಿಫಿಕೇಷನ್ ಎಲ್ಲ ಆಗಿ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬಂದಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಲೋನ್ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಲೋನ್ ಪ್ರೊಫೈಲ್ ಏನಾರ ಕ್ರಿಯೇಟ್ ಆಗಲಿಲ್ಲ ಅಂತ ಅಂದರೆ ನಿಮಗೆ ಇಲ್ಲಿ ನೋಡಿ ಸಾರಿ ಯುವರ್ ಲೋನ್ ಪ್ರೊಫೈಲ್ ನಾಟ್ ಕ್ರಿಯೇಟೆಡ್ ಅಂತ ತೋರಿಸುತ್ತೆ. ಆಮೇಲೆ 60 ದಿವಸ ಆದಮೇಲೆ ನೀವು ಅಗೇನ್ ಟ್ರೈ ಮಾಡಿದಾಗ ನಿಮ್ಮ ಲೋನ್ ಪ್ರೊಫೈಲ್ ಕ್ರಿಯೇಟ್ ಆಗಿ ನಿಮಗೆ 1 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ಈ ರೀತಿಯಾಗಿ ನೀವು ಈ MI ಕ್ರೆಡಿಟ್ ಲೋನ್ ಆ್ಯಪ್ನ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, MI ಕ್ರೆಡಿಟ್ ಮೂಲಕ ಹೇಗೆ 1 ಲಕ್ಷ ರೂಪಾಯಿ ಲೋನ್ ತೊಗೊಬೋದು ಅಂತ. ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ನಮ್ಗೆ ಏನಾರ ಎಮರ್ಜೆನ್ಸಿ ಬಂದಾಗ ನಾವು 1 ಲಕ್ಷ ಲೋನ್ ಈ ರೀತಿಯಾಗಿ ತೊಗೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್.com ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.